ಸೊ ಈಗ ಚೇಂಜಸ್ ಆಗುತ್ತೆ ಅನ್ನೋದನ್ನ ಕೇರಳಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಇದೆ. ನೋಡ್ತಾ ಇದ್ದೀರಿ, ಇದು 359 ಅಂತ ಪ್ರೆಡಿಕ್ಟ್ ಮಾಡಿರೋದು ಪಿ ಮಾರ್ಕ್ ಸಮೀಕ್ಷೆ. ಪಿ ಮಾರ್ಕ್ನ ಸಮೀಕ್ಷೆಯ ಪ್ರಕಾರ NDA 359, ಕಳೆದ ಬಾರಿ 353. ಈ ಬಾರಿ ಅದಕ್ಕಿಂತಲೂ ಹೆಚ್ಚಿನ ಸೀಟನ್ನು ಗಳಿಸತ್ತೆ NDA ಮೈತ್ರಿಕೂಟ ಅಂತ ಹೇಳ್ತಾ ಇರೋದು. ಇಂಡಿಯಾ ಮೈತ್ರಿಕೂಟ ಕಳೆದ ಬಾರಿ UPA ಅಂತಿತ್ತದು 91. ಈ ಬಾರಿ ಆ ಮೈತ್ರಿಕೂಟದ ಒಳಗೆ ಇನ್ನಷ್ಟು ಪಾರ್ಟಿಗಳು ಸೇರಿರೋದ್ರಿಂದ ತನ್ನ ಪರ್ಫಾರ್ಮೆನ್ಸ್ ಹೆಚ್ಚಾಗತ್ತೆ 154 ಅಂತ ಪಿ ಮಾರ್ಕ್ ಹೇಳ್ತಾ ಇದೆ. ಸೊ ಅಲ್ಲಿಗೆ ಇಂಡಿಯಾ ಮೈತ್ರಿಕೂಟ ಪೈಪೋಟಿ ಕೊಡುತ್ತೆ, ಅಧಿಕಾರಕ್ಕೆ ಇರುವಷ್ಟು ಅಲ್ಲ ಅನ್ನೋದು ಪಿ ಮಾರ್ಕ್ನ ಸಮೀಕ್ಷೆ. ಕಳೆದ ಬಾರಿಗಿಂತ ಹೆಚ್ಚಿನ ಸೀಟನ್ನು ಗೆಲ್ಲತ್ತೆ, ಬಟ್ ಅಧಿಕಾರದ ಸನಿಹಕ್ಕೂ ಬರಲ್ಲ. ಬಿಜೆಪಿಯ ನಾಗಾಲೋಟಕ್ಕೆ ಬ್ರೇಕ್ ಹಾಕೋದಕ್ಕಾಗಲ್ಲ ಅಂತ ಪಿ ಮಾರ್ಕ್ ಹೇಳ್ತಾ ಇರೋದು. ಪಿ ಮಾರ್ಕ್ನ ಸಮೀಕ್ಷೆಯ ಪ್ರಕಾರ 359. ಸೊ ಅಲ್ಲಿಗೆ ಬಿಜೆಪಿಯ ಕನಸೇನಿದೆ, ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಬೇಕು. ಆ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಪಿ ಮಾರ್ಕ್ ಸಮೀಕ್ಷೆ ಹೇಳ್ತಾ ಇದೆ. ಪಿ ಮಾರ್ಕ್ನ ಡೀಟೇಲ್ ನೋಡ್ತಾ ಇದ್ದೀರಿ, ಮೇಲ್ಭಾಗದಲ್ಲಿ ನೀವು ಗಮನಿಸಬಹುದು. 359, 154, 30 ಅದರ್ಸು ಅಂತ. ಈ ಅದರ್ಸ್ ಯಾರು ಅಂತಂದ್ರೆ ಯಾವ ಮೈತ್ರಿಕೂಟದಲ್ಲೂ ಗುರುತಿಸಿಕೊಳ್ಳದಂತ BSP, BJD ಮತ್ತು YSR ಕಾಂಗ್ರೆಸ್ಸು, BRS ಇವರೆಲ್ಲ ಅದರ್ಸ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅಂದ್ರೆ ಅವರು ಯಾವ ಮೈತ್ರಿಕೂಟದಲ್ಲೂ ಕೂಡ ಗುರುತಿಸಿಕೊಳ್ಳದವರು. TMC ಕಳೆದ ಬಾರಿ ಅದರ್ಸ್ ಲಿಸ್ಟ್ ಅಲ್ಲಿ ಇತ್ತು, ಈ ಬಾರಿ ಇಂಡಿಯಾ ಲಿಸ್ಟಿಗೆ ಬಂದಿದೆ. TMC ಅಂತ ದೊಡ್ಡ ಪಾರ್ಟಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದೆ. ಆಮ್ ಆದ್ಮಿ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿದೆ. ಸೊ ಅದೆಲ್ಲವೂ ಸೇರಿ 154 ಅಂತ. ಈ ಕಡೆ ನಿಮಗೆ ಕಾಣಿಸ್ತಾ ಇರೋದು 30ರಲ್ಲಿ ಯಾರ ಜೊತೆಯೂ ಗುರುತಿಸಿಕೊಳ್ಳದಂತ ಪಾರ್ಟಿಗಳು. ಎಸ್, ಇದೀಗ ಮ್ಯಾಟ್ರಿಕ್ಸ್ನ ಡೀಟೇಲ್. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ NDA 353ರಿಂದ 368. ಸೊ ಮತ್ತೆ ಬಿಜೆಪಿಗೆ ಪ್ರಚಂಡ ಬಹುಮತ ಸಮೀಕ್ಷೆಯಲ್ಲಿ ಹೇಳ್ತಾ ಇರೋದು. ಇಂಡಿಯಾ 118ರಿಂದ 133. ಒಂದು ಕಾಂಗ್ರೆಸ್ನ ಗಳಿಕೆ ಎಷ್ಟು ಅಂತ ನೋಡಿದ್ರೆ ನಮಗೆ ಅಧಿಕೃತ ವಿಪಕ್ಷ ಸ್ಥಾನಮಾನ ಕಾಂಗ್ರೆಸ್ಗೆ ಈ ಬಾರಿ ಆದರೂ ಸಿಗತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗಬಹುದು. ಯಾಕಂತಂದ್ರೆ 543ರ 10%. ಅಧಿಕೃತ ವಿಪಕ್ಷ ಅಂತ ಒಂದು ಪಕ್ಷ ಕನ್ಸಿಡರ್ ಆಗಬೇಕು ಅಂತಾದ್ರೆ 10% ಸೀಟನ್ನು ಗಳಿಸಬೇಕು. 543ರ 10% ಅಂತಂದ್ರೆ 54 ಸೀಟನ್ನು ಗಳಿಸಬೇಕು. ಕರೆಕ್ಟ್ ತಾನೆ? 54 ಸೀಟನ್ನು ಗಳಿಸಬೇಕು. ಸೊ 54 ಸೀಟನ್ನು ಗಳಿಸೋದಕ್ಕೆ ಒಂದು ವೇಳೆ ಕಾಂಗ್ರೆಸ್ ಯೋಗ್ಯವಾದರೆ ಪ್ರತಿಪಕ್ಷ ನಾಯಕ ಸ್ಥಾನಮಾನ ಸಿಗತ್ತೆ. ಸೊ ಅಲ್ಲಿಗೆ ರೀಚ್ ಆಗೋದಕ್ಕೆ ಸಾಧ್ಯನಾ ಗೊತ್ತಿಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ಎಕ್ಸಿಟ್ ಪೋಲೇ ಎಕ್ಸಾಕ್ಟ್ ಆಗತ್ತೆ ಅಂತ ನಾನು ಯಾವ ಕಾರಣಕ್ಕೂ ಕೂಡ ಹೇಳ್ತಾ ಇಲ್ಲ. ಬಟ್ ಎಕ್ಸಿಟ್ ಪೋಲ್ಗಳು ನಿಜವಾದಂಥ ಉದಾಹರಣೆಗಳು ಇದಾವೆ ಅನ್ನೋದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಎಕ್ಸಿಟ್ ಪೋಲ್ಗಳು ನಿಜವಾದಂಥ ಉದಾಹರಣೆಗಳಿದೆ. ಎಸ್, ಜನ್ ಕಿ ಬಾತ್ನ ಡೀಟೇಲ್ ನೋಡ್ತಾ ಇದ್ದೀರಿ. NDA ಮೈತ್ರಿಕೂಟ 377. ಜನ್ ಕಿ ಬಾತ್ ಸಮೀಕ್ಷೆಯ ಪ್ರಕಾರ NDA ಮೈತ್ರಿಕೂಟ 377 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 151 ಕ್ಷೇತ್ರಗಳಲ್ಲಿ ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಅದರ್ಸ್ 15ಕ್ಕಷ್ಟೇ ಸೀಮಿತ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿಗೆ ಇಲ್ಲಿ 15ಕ್ಕೆ ಅದರ್ಸ್ ಬರ್ತಾರೆ ಅಂತಾದ್ರೆ ಎಲ್ಲೆಲ್ಲ ಅದರ್ಸ್ ಅಸ್ತಿತ್ವ ಇದೆಯೋ ಅಲ್ಲಿಗೆ ಒಂದು ಇಂಡಿಯಾ ಮೈತ್ರಿಕೂಟ ಲಗ್ಗೆ ಇಟ್ಟಿದೆ ಅಥವಾ ಬಿಜೆಪಿ ಲಗ್ಗೆ ಇಟ್ಟಿದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಒಡಿಸ್ಸಾ, ಆಂಧ್ರ ಪ್ರದೇಶ ಅದರ್ಸ್ ಅಸ್ತಿತ್ವ ಇರುವಂಥ ರಾಜ್ಯಗಳು ಒಡಿಸ್ಸಾ, ಆಂಧ್ರ ಪ್ರದೇಶ. ಸೊ ಇಲ್ಲೆಲ್ಲ ಬಿಜೆಪಿ ಎಂಟ್ರಿ ಆಗಿರಬೇಕು ಅಥವಾ ಇಂಡಿಯಾ ಮೈತ್ರಿಕೂಟದಲ್ಲಿರುವಂಥ ಯಾವುದಾದ್ರೂ ಪಕ್ಷಗಳ ಎಂಟ್ರಿ ಆಗಿರಬೇಕು. ಇಲ್ಲ ಅಂತಾದ್ರೆ ಈ ನಂಬರ್ಸು ಅದರ್ಸಿಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಮೈತ್ರಿಕೂಟ ಒಂದು ಆ ಜಾಗಕ್ಕೆ ಇಂಡಿಯಾ ಮೈತ್ರಿಕೂಟದ ಸೀಟುಗಳು ಹೋಗಿರಬೇಕು ಅಥವಾ ಬಿಜೆಪಿ ಅಥವಾ NDA ಮೈತ್ರಿಕೂಟದ ಸೀಟುಗಳಲ್ಲಿ ಬಂದಿರಬಹುದು. ನೀವು ಆಂಧ್ರ ಪ್ರದೇಶ ಅಂತ ಬಂದರೆ ನಾವು NDA ಮೈತ್ರಿಕೂಟದಲ್ಲಿ ಕಳೆದ ಬಾರಿಗೆ ಕಂಪೇರ್ ಮಾಡಿದರೆ ಈ ಬಾರಿ ಬದಲಾವಣೆ ಆಗಿದೆ. ಚಂದ್ರಬಾಬು ನಾಯ್ಡು, ಜನಸೇನಾ, ಚಂದ್ರಬಾಬು ನಾಯ್ಡು ಇವರೆಲ್ಲರೂ ಕೂಡ NDA ಮೈತ್ರಿಕೂಟದ ಒಳಗೆ ಬಂದು ಸೇರಿದ್ದಾರೆ. ಸೊ ಆ ಕಾರಣಕ್ಕಾಗಿ NDA ಮೈತ್ರಿಕೂಟವು ಈ ಬಾರಿ ಒಂದು ಸ್ವಲ್ಪ ಕಳೆದ ಬಾರಿಗಿಂತ ಹೆಚ್ಚಿನ ಪಕ್ಷಗಳು NDA ಮೈತ್ರಿಕೂಟದಲ್ಲಿ ಇದ್ದಾವೆ. ಅದು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದೆ. ತೆಲುಗು ದೇಶಮ್ಮು, ಅದರ ಜೊತೆಗೆ ಇನ್ನು ಕೆಲ ಪಾರ್ಟಿಗಳು ಬಂದು ಸೇರಿಕೊಂಡಿರೋದ್ರಿಂದ NDA ಮೈತ್ರಿಕೂಟದ ಒಳಗೆ. ಸೊ NDA ಮೈತ್ರಿಕೂಟದ ಪಕ್ಷಗಳ ಸಂಖ್ಯೆ ಜಾಸ್ತಿ ಆಗಿದೆ. ಲೋಕ್ಪೋಲ್ ಸಮೀಕ್ಷೆ ಇದು 325ರಿಂದ 335 ಅಂತ ಹೇಳ್ತಾ ಇದೆ. ಈ ಸಮೀಕ್ಷೆಯ ಪ್ರಕಾರ ಬಿಜೆಪಿಯ ಗಳಿಕೆ ಅಥವಾ NDA ಗಳಿಕೆ ಕಳೆದ ಬಾರಿಗಿಂತ ಕಡಿಮೆಯಾಗತ್ತೆ ಅಂತ. ಕಳೆದ ಬಾರಿ 353, NDA 150ರಿಂದ 165 ಗೆಲ್ಲಬಹುದು ಅಂತ ಲೋಕ್ಪೋಲ್ ಹೇಳ್ತಾ ಇದೆ.
ಅದರ್ಸ್ 48ರಿಂದ 55ಕ್ಕೆ ಸೀಮಿತರಾಗ್ತಾರೆ ಅಂತ ಲೋಕ್ಪೋಲ್ ಸಮೀಕ್ಷೆ ಹೇಳ್ತಾ ಇದೆ. ಸೊ ಅಲ್ಲಿಗೆ 325ರಿಂದ 335 ಬಿಜೆಪಿ, ಅಂದರೆ ಕನಿಷ್ಠ ಅಂತಂದರೆ 325, ಗರಿಷ್ಠ ಅಂತಂದರೆ 335. ಸೊ ಇಲ್ಲಿ ನಾವು ಒಂದು ವಿಚಾರ ಗಮನಿಸಬೇಕು, ಎಲ್ಲ ಸಮೀಕ್ಷೆಯಲ್ಲಿಯೂ ಕೂಡ ಒಂದು ಹೋಲಿಕೆ ಇದೆ ಅಥವಾ ಒಂದು ಸಾಮ್ಯತೆ ಇದೆ. ಅದ್ಯಾವುದು ಅಂತಂದರೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಇರೋದನ್ನು ತಡೆಯಕ್ಕಾಗಲ್ಲ ಇಂಡಿಯಾಗೆ ಈ ಬಾರಿಯೂ ಕೂಡ ಅನ್ನೋದನ್ನು ಎಲ್ಲ ಸಮೀಕ್ಷೆಗಳು ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದ್ದಾವೆ. ಎಲ್ಲ ಸಮೀಕ್ಷೆಯಲ್ಲಿ ಇರುವಂಥ ಒಟ್ಟು ತಿರುಳು ಅದೇ ಇರೋದು, NDA ಮೈತ್ರಿಕೂಟ ಬಹುಮತ ಪಡೆಯೋದನ್ನು ತಪ್ಪಿಸೋದಕ್ಕಾಗಲ್ಲ ಅಂತ ಈ ಸಮೀಕ್ಷೆಗಳು ಕೊಡ್ತಾ ಇರುವಂಥ ಪ್ರೆಡಿಕ್ಷನ್ನು. ಅಂದರೆ ನಾವು ಈಗ ಬಂದಿರುವಂಥ ಇಷ್ಟು ಸಮೀಕ್ಷೆಗಳ ಒಟ್ಟು ಸಾರಾಂಶವನ್ನು ತೆಗೆದು ಅದರ ತಾತ್ಪರ್ಯವನ್ನು ತೆಗೆದುಕೊಂಡ್ರೆ, ಪೋಲ್ ಸ್ಟಾರ್ ಸಮೀಕ್ಷೆ NDA 18 ಅಂತ ಹೇಳ್ತಾ ಇದೆ ಕರ್ನಾಟಕದಲ್ಲಿ. ಕರ್ನಾಟಕಕ್ಕೆ ಸಂಬಂಧಿಸಿ NDA 18 ಅಂತ ಹೇಳ್ತಾ ಇದೆ ಪೋಲ್ ಸ್ಟಾರ್ ಸಮೀಕ್ಷೆಯ ಪ್ರಕಾರ. ಇಂಡಿಯಾ 8 ಅಂತ ಹೇಳ್ತಾ ಇದೆ. ಸೊ ಇದು ಪೋಲ್ ಸ್ಟಾರ್ಟ್ ಕೊಟ್ಟಿರುವಂಥ ನಂಬರ್, ಇದು 18-8 ಅಂತ ಹೇಳ್ತಾ ಇದೆ. ಸೊ NDA ಅಲ್ಲ, ಅದು BJP 18, JDS 2. ಸೊ ಅಲ್ಲಿಗೆ NDA ಅಂತಂದರೆ 20 ಆಗುತ್ತೆ. ಸೊ ಕಾಂಗ್ರೆಸ್ 8. ಸೊ 20-8 ಅನ್ನೋ ಲೆಕ್ಕ. JDS 2ರಲ್ಲಿ ಗೆಲ್ಲುತ್ತೆ, BJP 18ರಲ್ಲಿ ಗೆಲ್ಲುತ್ತೆ ಮತ್ತು ಕಾಂಗ್ರೆಸ್ 8ರಲ್ಲಿ ಗೆಲ್ಲುತ್ತೆ. ಕಳೆದ ಬಾರಿ 1 ಕ್ಷೇತ್ರಕ್ಕಷ್ಟೇ ಸೀಮಿತವಾಗಿದ್ದಂಥ ಕಾಂಗ್ರೆಸ್ಸು 8 ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅನ್ನೋದು ಕರ್ನಾಟಕಕ್ಕೆ ಸಂಬಂಧಿಸಿ ಪೋಲ್ ಸ್ಟಾರ್ಟ್ ಕೊಟ್ಟಿರುವಂಥ ಸಮೀಕ್ಷೆ. ಇದು 18-8-2. ಜಾತ್ಯತೀತ ಜನತಾದಳ ಕೋಲಾರ, ಮಂಡ್ಯ ಮತ್ತು ಹಾಸನ, ಇದರಲ್ಲಿ 2 ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಟುಡೇ ಬಹಳ ಸರ್ಪ್ರೈಸಿಂಗ್ ನಂಬರು ಇಂಡಿಯಾ ಟುಡೇ ಕೊಡ್ತಾ ಇರೋದು ಕರ್ನಾಟಕಕ್ಕೆ ಸಂಬಂಧಿಸಿ 20ರಿಂದ 22, ಕನಿಷ್ಠ ಅಂತಂದರೆ 20, ಗರಿಷ್ಠ ಅಂತಂದರೆ 22 BJP ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ ಕನಿಷ್ಠ ಅಂತಂದರೆ 3, ಗರಿಷ್ಠ ಅಂತಂದರೆ 5. ಇದು ಇಂಡಿಯಾ ಟುಡೇ ಕೊಡ್ತಾ ಇರುವ ಸಮೀಕ್ಷೆಯ ವಿವರ. ಇಂಡಿಯಾ ಟುಡೇ ಕಳೆದ ಬಾರಿ ಎಕ್ಸಿಟ್ ಪೋಲನ್ನು ಕರೆಕ್ಟಾಗಿ ಅವರು ಪ್ರೆಡಿಕ್ಟ್ ಮಾಡಿದಂಥ ಸಂಸ್ಥೆ ಇಂಡಿಯಾ ಟುಡೇ. ಈ ಬಾರಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಈ ರೀತಿ ನಂಬರ್ಸ್ ಕೊಡ್ತಾ ಇದ್ದಾರೆ ಅವರು. JDS 2ರಿಂದ 3 ಅಂತಂದರೆ ಔಟ್ ಆಫ್ ಔಟ್. ಸೊ ಅಲ್ಲಿಗೆ 2 ಕನಿಷ್ಠ, ಗರಿಷ್ಠ 3 ಅಂತಂದರೆ ಗರಿಷ್ಠ ಅಂತಲೇ ನಾವು ಕನ್ಸಿಡರ್ ಮಾಡಿದರೆ ಕಂಟೆಸ್ಟ್ ಮಾಡಿದ ಎಲ್ಲ ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅನ್ನೋದನ್ನು ಇಂಡಿಯಾ ಟುಡೇ ಹೇಳ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಕಳೆದ ಬಾರಿ ಇಂಡಿಯಾ ಟುಡೇ ಲೋಕಸಭಾ ಎಕ್ಸಿಟ್ ಪೋಲ್ ಕೊಟ್ಟಿದ್ರಲ್ಲಿ ರ್ಯಾಂಕ್ ಹೋಲ್ಡರ್ಸು ಇಂಡಿಯಾ ಟುಡೇ. ಕಾರಣ ಅವರು ಕೊಟ್ಟಂಥ ನಂಬರು ಕ್ಲೋಸ್ ಇತ್ತು, ಕರೆಕ್ಟ್ ಇತ್ತು. ಕ್ಲೋಸು ಅಲ್ಲ, ಕರೆಕ್ಟ್ ಇತ್ತು. ಅವ್ರು ಕೊಟ್ಟ ನಂಬರೇ ಫಲಿತಾಂಶವಾಗಿ ಬದಲಾಗಿತ್ತು. ಇಂಡಿಯಾ ಟಿವಿ ಕೊಡ್ತಾ ಇರುವಂಥ ಸಮೀಕ್ಷೆ ಇದು. BJP ಕನಿಷ್ಠ 18, ಗರಿಷ್ಠ 22 ಕರ್ನಾಟಕಕ್ಕೆ ಸಂಬಂಧಿಸಿ ಅಂತ ಹೇಳ್ತಾ ಇರೋದು ಇಂಡಿಯಾ ಟಿವಿ. ಇಂಡಿಯಾ ಟಿವಿಯ ಎಕ್ಸಿಟ್ ಪೋಲ್ನ ವಿವರ ಈ ರೀತಿ ಇದೆ. ಕನಿಷ್ಠ 18, ಗರಿಷ್ಠ 22. ಸೊ ಇವರು 4 ಡಿಫರೆನ್ಸ್ ಇಟ್ಟು ನಂಬರ್ಸನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ, ಎಕ್ಸಿಟ್ ಪೋಲನ್ನು ಪ್ರೆಡಿಕ್ಟ್ ಮಾಡಿದ್ದಾರೆ. 4ರಿಂದ 8 ಕಾಂಗ್ರೆಸ್ಸು, ಇನ್ನು ಜಾತ್ಯತೀತ ಜನತಾದಳ 1ರಿಂದ 3. ಸೊ ಇದು ಇಂಡಿಯಾ ಟಿವಿ ಕೊಡ್ತಾ ಇರುವಂಥ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಸಮೀಕ್ಷೆಯ ವಿವರ. ಎಕ್ಸಿಟ್ ಪೋಲ್ನ ಡೀಟೇಲ್ ನೋಡ್ತಾ ಇದ್ದೀರಿ. ಇಂಡಿಯಾ ಟಿವಿ ಕೊಡ್ತಾ ಇರೋದು 18ರಿಂದ 22 BJP, 4ರಿಂದ 8 ಕಾಂಗ್ರೆಸ್ಸು, 1ರಿಂದ 3 ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಅಂತ ಇಂಡಿಯಾ ಟಿವಿ ಪ್ರೆಡಿಕ್ಟ್ ಮಾಡ್ತಾ ಇದೆ. ಇನ್ನು ನ್ಯೂಸ್ 18 ಇವರು ಕೊಡ್ತಾ ಇರುವಂಥ ಸಮೀಕ್ಷೆಯ ವಿವರ ನೋಡ್ತಾ ಇದ್ದೀವಿ. BJP 21ರಿಂದ 24. ಸೊ ಇದು ನ್ಯೂಸ್ 18 ಕೊಡ್ತಾ ಇರುವಂಥ ಪ್ರೆಡಿಕ್ಷನ್. ಕಾಂಗ್ರೆಸ್ 3ರಿಂದ 5 ಅಂತ ಹೇಳ್ತಾ ಇದೆ, JDS 1ರಿಂದ 2 ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ನ್ಯೂಸ್ 18 ಫಾಲೋ ಅಪ್ ಈ ಸಂಸ್ಥೆ ಕೊಟ್ಟಿರುವಂಥ ಸಮೀಕ್ಷೆಯ ವಿವರವನ್ನು ಪೋಲ್ ಹಬ್, ನ್ಯೂಸ್ 18 ಪೋಲ್ ಹಬ್ ಅವರು ಕೊಟ್ಟಿರುವಂಥ ಸಮೀಕ್ಷೆಯ ವಿವರವನ್ನು ನೋಡ್ತಾ ಇದ್ದೀರಿ. 21ರಿಂದ 24 BJP, 3ರಿಂದ 5 ಕಾಂಗ್ರೆಸ್ಸು, 1ರಿಂದ 2 ಜಾತ್ಯತೀತ ಜನತಾದಳ ಅಂತ ಹೇಳೋ ಮುಖಾಂತರ ಇಲ್ಲಿ ಮೇಜರ್ ಶೇರ್ ಹೋಲ್ಡರ್ ಕರ್ನಾಟಕದಲ್ಲಿ ಅದು
NDA ಅನ್ನೋದನ್ನು ಪ್ರಿಡಿಕ್ಟ್ ಮಾಡ್ತಾ ಇದೆ. ಆ ಮೂಲಕ ಕಾಂಗ್ರೆಸ್ ಗ್ಯಾರಂಟಿಯ ಅಲೆಯಲ್ಲಿ ಹೆಚ್ಚಿನ ಸೀಟನ್ನು ಗೆಲ್ಲುತ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಏನು ಇಟ್ಟುಕೊಂಡಿದೆ, ಆ ನಿರೀಕ್ಷೆ ಸಾಕಾರ ಆಗಲ್ಲ ಅಂತ ಹೇಳ್ತಾ ಇರೋದು. ಎಸ್, ಈಗ ಒಂದು 4 ವಿವರಗಳನ್ನು ನೋಡ್ತಾ ಇದ್ದೀರಿ ನೀವು. ಮೊದಲನೇದಾಗಿ ಪಿ ಮಾರ್ಕ್. ಬಿಜೆಪಿ NDA 359, ಕಾಂಗ್ರೆಸ್ 154, ಅದರ್ಸ್ 30 ಅಂತ ಹೇಳ್ತಾ ಇದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ 353ರಿಂದ 368 NDA, 118ರಿಂದ 133 ಅದು ಇಂಡಿಯಾ ಮೈತ್ರಿಕೂಟ, 43ರಿಂದ 48 ಅದರ್ಸು. ಜನ್ ಕಿ ಬಾತ್ ಪರ್ಟಿಕ್ಯುಲರ್ ಆಗಿ ಕೊಡ್ತಾ ಇದ್ದಾರೆ ಅವರು, ಅಂದರೆ ಆ ನಂಬರನ್ನು 377 ಅಂತ ಪರ್ಟಿಕ್ಯುಲರ್ ಆಗಿ ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ ಜನ್ ಕಿ ಬಾತ್ ಸಂಸ್ಥೆ. 377 NDA ಮೈತ್ರಿಕೂಟ, 151 ಇಂಡಿಯಾ ಮೈತ್ರಿಕೂಟ, ಅದರ್ಸ್ 15ಕ್ಕಷ್ಟೇ ಸೀಮಿತ ಅಂತ ಅವರು ಹೇಳ್ತಾ ಇರೋದು. ಲೋಕ್ಪೋಲ್ 325ರಿಂದ 335 NDA ಮೈತ್ರಿಕೂಟ, 150ರಿಂದ 165 ಇಂಡಿಯಾ ಮೈತ್ರಿಕೂಟ, 48ರಿಂದ 55 ಅದರ್ಸ್ ಅಂತ ಹೇಳುವ ಮುಖಾಂತರ ಈ 4 ಸಮೀಕ್ಷೆಗಳ ಒಟ್ಟು ತಿರುಳು NDA ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದನ್ನು ಈ ಎಕ್ಸಿಟ್ ಪೋಲ್ಗಳು ಪ್ರೆಡಿಕ್ಟ್ ಮಾಡ್ತಾ ಇರೋದು. 4 ಸಂಸ್ಥೆಗಳು ಕೂಡ ಕಾಮನ್ ಏನು ಅಂತಂದ್ರೆ NDA ಮೈತ್ರಿಕೂಟ ಅಧಿಕಾರಕ್ಕೆ ಏರುತ್ತೆ ಅನ್ನೋದನ್ನ ಈ 4 ಸಂಸ್ಥೆಗಳು ಕೂಡ ಪ್ರೆಡಿಕ್ಟ್ ಮಾಡ್ತಾ ಇದ್ದಾವೆ. ಆ ಮೂಲಕ ಬಿಜೆಪಿ ಪಾಲಿಗೆ ಎಕ್ಸಿಟ್ ಪೋಲ್ನಲ್ಲಿ ಶುಭ ಸೂಚನೆ ಕಾಣ್ತಾ ಇದೆ. ನಾಡಿದ್ದು 4ನೇ ತಾರೀಕು ಕೌಂಟಿಂಗ್ಗೂ ಮುಂಚಿತವಾಗಿ ಬಿಜೆಪಿಯ ಪಾಲಿಗೆ ಶುಭ ಸೂಚನೆ ಎಕ್ಸಿಟ್ ಪೋಲಲ್ಲಿ ಕಾಣಿಸ್ತಾ ಇರೋದನ್ನು ನೋಡ್ತಾ ಇದ್ದೀರಿ. NDA ಮೈತ್ರಿಕೂಟದ್ದೊಂದು ಕನಸಿತ್ತು 400 ಅಂತ, 400 ಕ್ರಾಸ್ ಮಾಡ್ತೀವಿ ಅನ್ನೋದು ಅವರ ಕನಸಾಗಿತ್ತು. ಬಟ್ ಅದು 400 ಕ್ರಾಸ್ ಆಗತ್ತೆ ಅಂತ ಯಾವ ಸಮೀಕ್ಷೆಯೂ ಹೇಳ್ತಾ ಇಲ್ಲ. 377 ಮ್ಯಾಕ್ಸಿಮಮ್ ತೋರಿಸ್ತಾ ಇದೆ, ಅದು ಜನ್ ಕಿ ಬಾತ್ 377 ಮ್ಯಾಕ್ಸಿಮಮ್. ಸೊ ಇಲ್ಲಿ ಬಿಜೆಪಿಯವರು ಅದಕ್ಕೊಂದು ಸಮರ್ಥನೆಯನ್ನು ಕೊಟ್ಟರು. ಆ ನಂತರ 400 ಅಂತ ನಾವು ಏನೋ ಸ್ಟ್ರಾಟಜಿ ಮಾಡಿಕೊಂಡ್ವಿ ಅಥವಾ ಹೇಳ್ತಾ ಹೋದ್ವಿ, ಅದು ವಿಪಕ್ಷಗಳನ್ನು ದಾರಿ ತಪ್ಪಿಸೋದಕ್ಕೆ ಅಂತ ನಾವು ಮಾಡಿರುವಂಥ ಸ್ಟ್ರಾಟಜಿ ಅದು. ಯಾಕಂತಂದ್ರೆ ವಿಪಕ್ಷಗಳು ಅವರು 400 ಹೋಗೋದಕ್ಕೆ ಬಿಡಬಾರ್ದು ಅಂತಲೇ ಯೋಚನೆ ಮಾಡ್ತಾರೆ. ನಾವು ನಮ್ಮ ಏನು ಬಹುಮತ ಏನಿದೆ ಆ ನಂಬರನ್ನು ರೀಚ್ ಮಾಡ್ತೀವಿ ಅನ್ನೋದು ನಮ್ಮ ತಂತ್ರಗಾರಿಕೆಯಾಗಿತ್ತು ಅಂತ ಬಿಜೆಪಿಯವರು ಹೇಳಿಕೊಂಡ್ರು. ಆ ನಂತರ ಅಂದರೆ ಕೊನೆಗೆ ಎಲೆಕ್ಷನ್ನ ಕೊನೆಯ ಹಂತದ ಸಂದರ್ಭದಲ್ಲಿ ಅದನ್ನು ನಮ್ಮ ಸ್ಟ್ರಾಟಜಿ ಇದಾಗಿತ್ತು ಅಂತ. ಸೊ ಆ ಸ್ಟ್ರಾಟಜಿ ವರ್ಕ್ ಆಗಿದೆ. ಹಾಗಿದ್ರೆ 359, 377 ಗೊತ್ತಿಲ್ಲ, ನಾಡ್ದು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಜಡ್ಜ್ಮೆಂಟಲ್ಲಿ ಆಗ್ತಾ ಇರೋದಲ್ಲ, ಬಟ್ ನಾನು ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ ಮಾತನಾಡ್ತಾ ಇರೋದು. ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ ಈ ವಿಚಾರವನ್ನು ಹೇಳ್ತಾ ಇರೋದು. ಬಿಜೆಪಿಯನ್ನು ಈ ಎಕ್ಸಿಟ್ ಪೋಲ್ ಆಧಾರದ ಮೇಲೆ ಹೇಳೋದು ಅಂತಾದರೆ ಬಿಜೆಪಿಯನ್ನು ಅಧಿಕಾರದಿಂದ ಇಳಿಸೋದಕ್ಕೆ ಇಂಡಿಯಾ ಮೈತ್ರಿಕೂಟಕ್ಕೆ ಈ ಬಾರಿ ಆಗಲ್ಲ ಅನ್ನೋದನ್ನು ಕ್ಲಿಯರ್ ಆಗಿ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇರೋದನ್ನು ನೋಡ್ತಾ ಇದ್ದೀರಿ. 4 ಸಂಸ್ಥೆಗಳ ಸಮೀಕ್ಷೆಯ ವಿವರ ಈಗ ನಿಮ್ಮ TV ಸ್ಕ್ರೀನ್ನ ಮುಂದೆ ಕಾಣಿಸ್ತಾ ಇದೆ. ಜೊತೆಗೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ನಾವು ಸೈಡಲ್ಲಿ ಮತ್ತೊಂದು ಗ್ರಾಫಿಕ್ ಕಂಟೆಂಟನ್ನು ನೀವು ನೋಡಬಹುದು. ಅದರಲ್ಲಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಯಾವ ಸಂಸ್ಥೆಗಳು ಏನೇನು ಪ್ರೆಡಿಕ್ಷನನ್ನು ಕೊಡ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ಕ್ಲಿಯರ್ ಆಗಿ ನೋಡೋದಕ್ಕೆ ಸಾಧ್ಯ ಇದೆ. ನಮ್ಮ TV ಸ್ಕ್ರೀನ್ನಲ್ಲಿ ಮೇಲ್ಭಾಗದಲ್ಲಿ ಭಾರತಕ್ಕೆ ಸಂಬಂಧಿಸಿದಂಥ ಇಡೀ ದೇಶಕ್ಕೆ ಸಂಬಂಧಿಸಿದಂಥ ಡೀಟೇಲ್ ಬರ್ತಾ ಇದ್ರೆ, ಈ ಕಡೆ ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಡೀಟೇಲನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಆ ಮೂಲಕ ಎಕ್ಸಿಟ್ ಪೋಲ್ನ ಕುತೂಹಲ ಏನಿತ್ತು, ವ್ಯತಿರಿಕ್ತವಾಗಿ ಬರಬಹುದೇನೋ ಫಲಿತಾಂಶ, ಗ್ಯಾರಂಟಿಗಳು ಕಮಾಲ್ ಮಾಡಬಹುದೇನೋ, ಅಂಡರ್ ಕರೆಂಟ್ ಏನಿರಬಹುದು ಅನ್ನುವಂಥ ಲೆಕ್ಕಾಚಾರ, ಇದೆಲ್ಲವೂ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಎಕ್ಸಿಟ್ ಪೋಲ್ನ ಆಧಾರದ ಮೇಲೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.